Namaste friends, welcome back to our second PUC chemistry class. Previous video nalli we studied introduction and types of solutions. Today's topic is very important from exam point of view, that is concentration of solution. Concentration of solution andre ಏನು? Measurement of amount of solute in the solution or amount of solute present in given amount of solution. ಅಂದ್ರೆ ಸೊಲ್ಯೂಷನ್ ಒಳಗ ಸೊಲ್ಯೂಟ್ ಎಷ್ಟು ಐತಿ ಅಂತ. ಒಂದು ಎಕ್ಸಾಂಪಲ್ ತಗೊಳ್ಳಿ, ಒಂದು ಗ್ಲಾಸ್ ಅಲ್ಲಿ ನೀರು ತಗೊಳ್ಳಿ, ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕ್ರಿ, ಟೇಸ್ಟ್ ಮಾಡ್ರಿ. ಸ್ವೀಟ್ ಏನಾಗಿರ್ತೈತಿ? ಕಮ್ಮಿ ಇರ್ತೈತಿ. ಅದೇ ಗ್ಲಾಸಿಗೆ ಇನ್ನ 4 ಸ್ಪೂನ್ ಸಕ್ಕರೆ ಹಾಕ್ರಿ, ಡಿಸಾಲ್ವ್ ಮಾಡಿ, ಮತ್ತೆ ಟೇಸ್ಟ್ ಮಾಡಿ. ಸ್ವೀಟ್ ಏನಾಯ್ತು? ಜಾಸ್ತಿ ಆಯ್ತು. ಅಂದ್ರೆ ಸ್ವೀಟ್ನೆಸ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಶುಗರ್ ಜಾಸ್ತಿ ಇದ್ರೆ ಸೊಲ್ಯೂಷನ್ ಮೋರ್ ಸ್ವೀಟ್ ಆಗಿರುತ್ತೆ, ಶುಗರ್ ಕಮ್ಮಿ ಇದ್ರೆ ಸೊಲ್ಯೂಷನ್ ಲೆಸ್ ಸ್ವೀಟ್ ಆಗಿರುತ್ತೆ. So it tells how strong or dilute a solution is. Small amount of solute is called dilute solution. Large amount of solute concentrated solutions. ಕಾನ್ಸಂಟ್ರೇಷನ್ ನ ಎಕ್ಸ್ಪ್ರೆಸ್ ಮಾಡೋಕೆ ಡಿಫರೆಂಟ್ ಮೆಥಡ್ಸ್ ಇವೆ. ಅವು ಯಾವುವು ಅಂತಂದ್ರೆ, ಫಸ್ಟ್ ಒನ್ ಮಾಸ್ ಪರ್ಸೆಂಟೇಜ್, ಸೆಕೆಂಡ್ ಒನ್ ವಾಲ್ಯೂಮ್ ಪರ್ಸೆಂಟೇಜ್, ಥರ್ಡ್ ಒನ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಫೋರ್ತ್ ಒನ್ ಪಾರ್ಟ್ಸ್ ಪರ್ ಮಿಲಿಯನ್, ಫಿಫ್ತ್ ಒನ್ ಮೋಲ್ ಫ್ರಾಕ್ಷನ್, ಸಿಕ್ಸ್ತ್ ಮೊಲಾರಿಟಿ, ಸೆವೆಂತ್ ಮೊಲಾಲಿಟಿ. ಇವುಗಳ ಬಗ್ಗೆ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ, ಒಂದೊಂದ ವಿತ್ ಎಕ್ಸಾಂಪಲ್ಸ್. ಮೊದಲೇದು ಮಾಸ್ ಪರ್ಸೆಂಟೇಜ್. ಈ ಮಾಸ್ ಪರ್ಸೆಂಟೇಜ್ ನ ನಾವು ಈ ರೀತಿ ಡಿನೋಟ್ ಮಾಡ್ತೀವಿ, W ಡಿವೈಡೆಡ್ ಬೈ W ಪರ್ಸೆಂಟೇಜ್ ಅಂತ ಹೇಳಿ. ಡೆಫಿನೇಷನ್ ನೋಡೋಣ. ಮಾಸ್ ಆಫ್ ದ ಸೊಲ್ಯೂಟ್ ಪರ್ 100 ಗ್ರಾಮ್ ಆಫ್ ಸೊಲ್ಯೂಷನ್. ಅಂದ್ರೆ 100 ಗ್ರಾಮ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಗ್ರಾಮ್ ಸೊಲ್ಯೂಟ್ ಇದೆ ಅಂತ ಅರ್ಥ. ಈಗ ಫಾರ್ಮುಲಾ ನೋಡೋಣ್ರಿ. ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದಿ ಮಾಸ್ ಪರ್ಸೆಂಟೇಜ್. ಆಮೇಲೆ ಇದು ಟೆಂಪರೇಚರ್ ಇಂಡಿಪೆಂಡೆಂಟ್, ಬಿಕಾಸ್ ಮಾಸ್ ಡಸ್ ನಾಟ್ ಚೇಂಜ್ ವಿತ್ ಟೆಂಪರೇಚರ್. ಅಂದ್ರೆ ಟೆಂಪರೇಚರ್ ಚೇಂಜ್ ಆದ್ರೂ ಮಾಸ್ ಚೇಂಜ್ ಆಗಲ್ಲ. ಹೀಟ್ ಮಾಡಿದ್ರು, ಕೂಲ್ ಮಾಡಿದ್ರು ಸಬ್ಸ್ಟೆನ್ಸ್ ಮಾಸ್ ಸೇಮ್ ಇರುತ್ತೆ. ಅದಕ್ಕೆ ಮಾಸ್ ಪರ್ಸೆಂಟೇಜ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಇದ್ರ ಮೇಲೆ ಒಂದು ಕ್ವಶನ್ ನ ನೋಡೋಣ್ರಿ. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆಂಜೀನ್ ಅಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್ if 22 gram of benzene is dissolved in 122 gram of carbon tetrachloride. ಇಲ್ಲಿ ನೋಡ್ರಿ, 22 ಗ್ರಾಮ್ ಬೆಂಜಿನ್ 122 ಗ್ರಾಮ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಒಳಗ ಡಿಸಾಲ್ವ್ ಆಗೈತಂತ. ಹಂಗಿತ್ತಂತಂದ್ರ ನೀವು ಬೆಂಜಿನ್ ಮಾಸ್ ಪರ್ಸೆಂಟೇಜ್ ಮತ್ತ ಕಾರ್ಬನ್ ಟೆಟ್ರಾಕ್ಲೋರೈಡ್ ಮಾಸ್ ಪರ್ಸೆಂಟೇಜ್ ಕಂಡು ಹಿಡ್ರಿ ಅಂದ್ರ. ಸೊ ಇಲ್ಲಿ ಏನ್ ಮಾಡ್ತೀರಿ, ಸೊಲ್ಯೂಷನ್ ನೋಡ್ರಿ. ಗಿವನ್ ಏನ್ ಕೊಟ್ಟಾರ? ಬೆಂಜಿನ್ 22 ಗ್ರಾಮ್ ಅಂತ ಕೊಟ್ಟಾರ, ಕಾರ್ಬನ್ ಟೆಟ್ರಾಕ್ಲೋರೈಡ್ 122 ಗ್ರಾಮ್ ಅಂತ ಕೊಟ್ಟಾರ. ಬಟ್ ಫಾರ್ಮುಲಾ ನೋಡ್ರಿ ಒಂದ್ಸಲ. ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಐತಿ. ಇಲ್ಲಿ ಏನ್ ಕೊಟ್ಟಾರ ಅವರು? ಬರೀ ಟೆಟ್ರಾಕ್ಲೋರೈಡ್ ಅಂದ್ರ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇದು ಸಾಲ್ವೆಂಟ್. ಸೊ ನಮಗೆ ಇಲ್ಲಿ ಏನ್ ಬೇಕು? ಮಾಸ್ ಆಫ್ ದ ಸೊಲ್ಯೂಷನ್ ಬೇಕು. ಸೊ ಮಾಸ್ ಆಫ್ ದ ಸೊಲ್ಯೂಷನ್ ಅಂದ್ರೆ ನಮ್ಗೆ ಏನ್ ಗೊತ್ತೈತ್ರಿ? ಟೋಟಲ್ ಮಾಸ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ದ ಸಾಲ್ವೆಂಟ್. ಅದಕ್ಕೆ ನಾವಿಲ್ಲಿ ಏನ್ ಮಾಡಿವ್ರಿ? 22 ಪ್ಲಸ್ 122 ವಿಚ್ ಇಸ್ ಈಕ್ವಲ್ ಟು 144 ಗ್ರಾಮ್. This is the total mass. ಇವಾಗ ಮಾಸ್ ಪರ್ಸೆಂಟೇಜ್ ಆಫ್ ಬೆಂಜಿನ್ ಕಂಡುಹಿಡ್ರಿ. ಸೊ ಮಾಸ್ ಪರ್ಸೆಂಟೇಜ್ ಆಫ್ ಬೆಂಜಿನ್ is equal to mass of the benzene divided by mass of the solution into 100. ಸೊ ಮಾಸ್ ಆಫ್ ದ ಬೆಂಜಿನ್ ಎಷ್ಟೈತ್ರಿ? 22 divided by 144 into 100. ಇದನ್ನ ಸಾಲ್ವ್ ಮಾಡಿದ್ರ 15.28% ಬಂತು. ಇನ್ನು ನೆಕ್ಸ್ಟ್ ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಇದಕ್ಕೆ ಏನ್ ಮಾಡ್ತೀರಿ? ಮಾಸ್ ಆಫ್ ದ carbon tetrachloride divided by mass of the solution into 100. So mass of the carbon tetrachloride ಅವರ ಕೊಟ್ಟಾರಿ 122 divided by ನಮಗೆ ಟೋಟಲ್ ಮಾಸ್ 144 ಬಂದೈತ್ರಿ. ಅದನ್ನ ಹಚ್ಚ್ರಿ ಇಂಟು 100. ಇದನ್ನ ಲೆಕ್ಕ ಮಾಡಿದಾಗ ಏನ್ ಸಿಗ್ತೈತಿ ನಿಮ್ಗೆ? 84.72%. ಈ ರೀತಿ ನಾವೇನ್ ಮಾಡ್ಬೇಕು? ಮಾಸ್ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನೆಕ್ಸ್ಟ್ ಮೆಥಡ್ ವಾಲ್ಯೂಮ್ ಪರ್ಸೆಂಟೇಜ್. ಈ ವಾಲ್ಯೂಮ್ ಪರ್ಸೆಂಟೇಜ್ ನ ನಾವು V ಡಿವೈಡೆಡ್ ಬೈ V ಪರ್ಸೆಂಟೇಜ್ ಅಂತ ಡಿನೋಟ್ ಮಾಡ್ತೀವಿ. ಮೊದಲಿಗೆ ಡೆಫಿನೇಷನ್ ನೋಡೋಣ. ವಾಲ್ಯೂಮ್ ಆಫ್ ಸೊಲ್ಯೂಟ್ ಪರ್ 100 ml ಆಫ್ ಸೊಲ್ಯೂಷನ್. ಅಂದ್ರೆ 100 ml ಸೊಲ್ಯೂಷನ್ ಅಲ್ಲಿ ಎಷ್ಟು ml ಸೊಲ್ಯೂಟ್ ಇದೆ ಅಂತ. ಫಾರ್ಮುಲಾ ಟು ಫೈಂಡ್ ಔಟ್ ವಾಲ್ಯೂಮ್ ಪರ್ಸೆಂಟೇಜ್ ಈಸ್ ವಾಲ್ಯೂಮ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಇದು ಟೆಂಪರೇಚರ್ ಡಿಪೆಂಡೆಂಟ್. ವಾಲ್ಯೂಮ್ ಚೇಂಜಸ್ ವಿತ್ ಟೆಂಪರೇಚರ್. ಅಂದ್ರೆ
ಟೆಂಪರೇಚರ್ ಚೇಂಜ್ ಆದಂಗ ವಾಲ್ಯೂಮ್ ಏನಾಗುತ್ತೆ ಚೇಂಜ್ ಆಕೈತಿ. ಸೊಲ್ಯೂಷನ್ ನ ಹೀಟ್ ಮಾಡಿದ್ರೆ ಲಿಕ್ವಿಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ವಾಲ್ಯೂಮ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅದ ಸೊಲ್ಯೂಷನ್ ನ ನೀವು ಕೂಲ್ ಮಾಡಿದ್ರಿ ಅಂತಂದ್ರ ಲಿಕ್ವಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಅಂದ್ರೆ ವಾಲ್ಯೂಮ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಟೆಂಪರೇಚರ್ ಚೇಂಜ್ ಆದಂಗ ವಾಲ್ಯೂಮ್ ಸೊಲ್ಯೂಟ್ದು ಮತ್ತು ಸೊಲ್ಯೂಷನ್ ಚೇಂಜ್ ಆಗುತ್ತೆ. ಹಿಂಗಾಗಿ ವಾಲ್ಯೂಮ್ ಪರ್ಸೆಂಟೇಜ್ ನ ನಾವು ಟೆಂಪರೇಚರ್ ಡಿಪೆಂಡೆಂಟ್ ಅಂತ ಅಂತೀವಿ. ವಾಲ್ಯೂಮ್ ಪರ್ಸೆಂಟೇಜ್ ಯೂಸ್ಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಐತೆ ನೋಡ್ರಿ, ನೋಡೋಣ. ಕ್ಯಾಲ್ಕುಲೇಟ್ ವಾಲ್ಯೂಮ್ ಪರ್ಸೆಂಟೇಜ್ ಇಫ್ 25 ml benzene mixed with sufficient toluene to make 250 ml solution. ಅಂದ್ರೆ ಇಲ್ಲಿ ಏನ್ ಕೊಟ್ಟಾರ್ರಿ, 25 ml ಬೆಂಜಿನ್ ಟಾಲಿನ್ ಜೊತೆಗೆ ಮಿಕ್ಸ್ ಆಗಿ ಟೋಟಲ್ ಸೊಲ್ಯೂಷನ್ 250 ml ಇದ್ದು ಸೊಲ್ಯೂಷನ್ ಪ್ರಿಪೇರ್ ಆಗೈತಿ ಅಂತ ಹೇಳತ್ತಾರ. ಸೊ ನೀವ್ ಹಿಂಗೆ ಏನ್ ಮಾಡಕ್ ಹೇಳಾರ, ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಬೆಂಜಿನ್ ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತಾರ. ಸೊ ಗಿವನ್ ವಾಲ್ಯೂಮ್ ಆಫ್ ಬೆಂಜಿನ್ ಈಸ್ ಈಕ್ವಲ್ ಟು 25 ml, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು 250 ml. ಇದು ml ನಾಗೈತಿ, ಇದು ml ನಾಗೈತಿ. ಸೊ ಆರಾಮಾಗಿ ಮಾಡ್ಬೋದು. ಅಪ್ಲೈ ಮಾಡ್ರಿ ಫಾರ್ಮುಲಾ. ವಾಲ್ಯೂಮ್ ಆಫ್ ಬೆಂಜಿನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. 25 ಡಿವೈಡೆಡ್ ಬೈ 250 ಇಂಟು 100 ನಿಮ್ಗೆ ಏನ್ ಸಿಕ್ತು 10%. ಸೊ ಬೆಂಜಿನ್ ಇದ್ದು 10% ವಾಲ್ಯೂಮ್ ಪರ್ಸೆಂಟೇಜ್ ಸಿಕ್ಕೈತಿ. ಈಗ ಒಂದ್ ವೇಳೆ ಇಷ್ಟ ಕೇಳಾರ ಇಷ್ಟ ಮಾಡ್ಬಿಡ್ಬೋದು. ಆದ್ರೆ ಒಂದ್ ವೇಳೆ ನಿಮಗೇನಾದ್ರೂ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಟಾಲಿನ್ ಕಂಡು ಹಿಡೀರಿ ಅಂದಿದ್ರಂದ್ರ ಏನ್ ಮಾಡ್ಬೇಕು, ಈಗ ನಿಮಗೆ ಗೊತ್ತೈತಿ ಏನಂತ, ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಟಾಲಿನ್ ಪ್ಲಸ್ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಬೆಂಜಿನ್ ಮಾಡಿದ್ರೆ 100% ಬರುತ್ತೆ ಅಂತ ಗೊತ್ತೈತಿ. ಸೊ ನಿಮಗೆ ಟಾಲಿನ್ ಅದು ಗೊತ್ತಿಲ್ಲ, ಎಕ್ಸ್ ಅಂತ ಇಡ್ರಿ, ಅದಕ್ಕೆ ಹೆಸರು ಕೊಡ್ರಿ. ಸೊ ಎಕ್ಸ್ ಪ್ಲಸ್ 10% ಅಂತ ಈಗ ನಿಮ್ಗೆ ಆನ್ಸರ್ ಸಿಕ್ಕೈತಿ. ಎದ್ರದ್ದು ವಾಲ್ಯೂಮ್ ಆಫ್ ಬೆಂಜಿನ್. ಸೊ ವಿಚ್ ಇಸ್ ಈಕ್ವಲ್ ಟು 100%. ಇವಾಗ ನೀವು ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಟಾಲಿನ್ ಬೇಕಂದ್ರೆ ಏನ್ ಮಾಡ್ತೀರಿ, ಎಕ್ಸ್ ಅಲ್ಲೇ ಇಡ್ರಿ. ಈ 10 ನ ಈ ಕಡೆ ಕಳಿಸಿದ್ರ ಇಲ್ಲಿ ಪ್ಲಸ್ ಐತಿ, ಈ ಕಡೆ ಹೋದ್ರೆ ಮೈನಸ್ ಆಯ್ತು. ಸೊ 100 ಮೈನಸ್ 10 ಇಸ್ ಈಕ್ವಲ್ ಟು 90%. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಹೌ ಮಚ್ ಇಥನಾಲ್ ಈಸ್ ರಿಕ್ವೈರ್ಡ್ ಟು ಪ್ರಿಪೇರ್ 500 ml ಆಫ್ 70% ವಾಲ್ಯೂಮ್ ಪರ್ಸೆಂಟೇಜ್ ಇಥನಾಲ್ ಸೊಲ್ಯೂಷನ್. ಅಂದ್ರೆ ಅವ್ರು ಏನ್ ಮಾಡ್ಯಾರ್ರಿ, ಇದನ್ನ ರಿವರ್ಸ್ ಕ್ವಶನ್ ಅಂತ ಕರೀತಾರ. ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಇಥನಾಲ್ ನ ಅವರ ಕೊಟ್ಟಾರ, ನಿಮಗ್ ಏನ್ ಕಂಡು ಹಿಡಿಯಾಕ ಹೇಳ್ಯಾರ, ಎಷ್ಟು ml ಇಥನಾಲ್ ಬೇಕು ಇದು ಸೊಲ್ಯೂಷನ್ ಪ್ರಿಪೇರ್ ಮಾಡಕ್ ಅಂತ ಕೇಳಾರ. ಸೊ ನಿಮ್ಮ ಫಾರ್ಮುಲಾ ಹಾಕ್ರಿ. ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಇಥನಾಲ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಇಥನಾಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಇದು ಫಾರ್ಮುಲಾ. ಈಗ ನಿಮಗೆ ಏನೇನು ಗೊತ್ತೈತಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಇಥನಾಲ್ ಅವ್ರು ಕೊಟ್ಟಾರ 70% ಅಂತ ಹೇಳಿ ಅದನ್ನ ತುಂಬ್ರಿ. ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಇಥನಾಲ್ ನಿಮಗೆ ಗೊತ್ತಿಲ್ಲ, ಸೊ ಅದನ್ನ ಎಕ್ಸ್ ಅಂತ ಇಡೀರಿ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅವರ ಕೊಟ್ಟಾರಿ 500 ml, ಅದನ್ನ ಹಚ್ಕೋರಿ, ಇಂಟು 100. ಇವಾಗ ಏನ್ ಮಾಡ್ಬೇಕಂತಂದ್ರ ಈ 17 ಇಲ್ಲೇ ಇಡ್ರಿ. ಇದು ಈ ಕಡೆ ಇರೋದು ಇಂಟು 100, ಈ ಕಡೆ ಬಂದ್ರ ಡಿವೈಡೆಡ್ ಬೈ 100 ಆಯ್ತು. ಈ ಕಡೆ ಡಿವೈಡೆಡ್ ಬೈ 500 ಇದ್ದಿದ್ದು ಈ ಕಡೆ ಬಂದ್ರ 500 ಇಂಟು 500 ಆಯ್ತು. ಸೊ ಇಸ್ ಈಕ್ವಲ್ ಟು ಎಕ್ಸ್. ನಿಮ್ಗೆ ಏನ್ ಸಿಕ್ತ್ರಿ, ಎಕ್ಸ್ ಇಸ್ ಈಕ್ವಲ್ ಟು 70 ಡಿವೈಡೆಡ್ ಬೈ 100 ಇಂಟು 500. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಬಂತು, 350 ml. ಸೊ 350 ml ಇಥನಾಲ್ ರಿಕ್ವೈರ್ಡ್. ಈ ರೀತಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ವಾಲ್ಯೂಮ್ ಪರ್ಸೆಂಟೇಜ್ ನ ಕಂಡುಹಿಡಿಬೇಕು. ಈ ರೀತಿ ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ಬೋದು ಅಥವಾ ರಿವರ್ಸ್ ಆಗಿನೂ ಕೇಳ್ಬೋದು ಕ್ವಶನ್ ಎಕ್ಸಾಮ್ ಒಳಗೆ. ಸ್ವಲ್ಪ ಏನ್ ಕೇಳಿದಾರ ಏನ್ ಕೊಟ್ಟಿದಾರ ನೋಡ್ಕೊಂಡು ನೀಟಾಗಿ ಫಾರ್ಮುಲಾ ಅಪ್ಲೈ ಮಾಡ್ರಿ. ಸೊ ನೆಕ್ಸ್ಟ್ ಮೆಥಡ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಈ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ನ ನಾವು ಈ ರೀತಿ ಡಿನೋಟ್ ಮಾಡ್ತೀವಿ, W ಡಿವೈಡೆಡ್ ಬೈ V ಪರ್ಸೆಂಟೇಜ್ ಅಂತ ಹೇಳಿ. ಮೊದಲಿಗೆ ಡೆಫಿನೇಷನ್ ನೋಡೋಣ. ಮಾಸ್ ಆಫ್ ಸೊಲ್ಯೂಟ್ ಇನ್ ಗ್ರಾಮ್ಸ್ ಪ್ರೆಸೆಂಟ್ ಇನ್ 100 ml ಆಫ್ ಸೊಲ್ಯೂಷನ್. ಅಂದ್ರೆ 100 ml ಸೊಲ್ಯೂಷನ್ ಅಲ್ಲಿ ಎಷ್ಟು ಗ್ರಾಮ್ ಸೊಲ್ಯೂಟ್ ಇದೆ ಅಂತ. ಇಲ್ಲಿ ಸೊಲ್ಯೂಟ್ ಮಾಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸೊಲ್ಯೂಷನ್ ನ ವಾಲ್ಯೂಮ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ಮುಲಾ mass of solute divided by volume of solution into 100. It is used in solid liquid solutions. ಅಂದ್ರೆ laboratory solutions ಒಳಗೆ ಯೂಸ್ ಮಾಡ್ತೀವಿ. ಇದು ಕೂಡ temperature dependent because volume changes with temperature. ಇದರ ಮೇಲೆ ಕ್ವಶನ್ ಅನ್ನು ನೋಡೋಣ. Calculate mass by volume percentage if 15 gram of sugar in 150 ml of solution. ಏನ್ ಮಾಡಕ್ ಹೇಳ್ಯಾರಿ, ವಾಲ್ಯೂಮ್ ಪರ್ಸೆಂಟೇಜ್ ನ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ನ ಕಂಡುಹಿಡಿಯಕ್ ಹೇಳ್ಯಾರ. ಕೊಟ್ಟಾರೇನ 15 ಗ್ರಾಮ್ ಶುಗರ್ 150 ml ಸೊಲ್ಯೂಷನ್ ಅಂತ ಕೊಟ್ಟಾರ.
ಸೊ ಇಲ್ಲಿ ಏನ್ ಮಾಡ್ರಿ, ಈಗ ಏನ್ ಕಂಡುಹಿಡಿಬೇಕು, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಶುಗರ್. ಸೊ ನಿಮಗೆ ಗೊತ್ತೈತಿ ಫಾರ್ಮುಲಾ, ಮಾಸ್ ಆಫ್ ಶುಗರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಕೊಟ್ಟಾರ್ರಿ 15 ಗ್ರಾಮ್ ಅಂತೇಳಿ ಮಾಸ್ ಆಫ್ ಶುಗರ್ನ, ಡಿವೈಡೆಡ್ ಬೈ 150 ml ಸೊಲ್ಯೂಷನ್ ಅಂತ ಕೊಟ್ಟಾರ, ಇಂಟು 100 ಮಾಡ್ರಿ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ 10% ಅಂತ ಸಿಗುತ್ತೆ. ಇದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು, ಫೈಂಡ್ ಮಾಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 200 ml ಆಫ್ 20% ಸೊಲ್ಯೂಷನ್ ಅಂತ ಹೇಳಿದಾರೆ. ಅಂದ್ರೆ 20% ಇದೇನ್ರಿ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅವರ ಕೊಟ್ಟಾರ, ನಿಮಗೆ ಏನ್ ಕಂಡುಹಿಡಿಯಕ್ಕೆ ಹೇಳ್ಯಾರ, ಮಾಸ್ ಆಫ್ ದ ಸೊಲ್ಯೂಟ್ ಕಂಡುಹಿಡಿಯಕ್ಕೆ ಅಂದಾರ. ಇದನ್ನ ರಿವರ್ಸ್ ಕ್ವಶನ್ ಅಂತ ಕರೀತಾರೆ. ಈ ತರ ಆದ್ರೂ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ನಿಮಗ್ ಫಾರ್ಮುಲಾ ಹಚ್ಕೊಳ್ರಿ, ಏನ್ ಗೊತ್ತೈತಿ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸೊಲ್ಯೂಟ್ ವಿಚ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಶುಗರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ಇಲ್ಲಿ ಸೊಲ್ಯೂಟ್ ಅಂತ ಕೊಟ್ಟಾರ, ನಾ ಇಲ್ಲಿ ಸೊಲ್ಯೂಟ್ ಬದಲಿ ಶುಗರ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಅವರ ಕೊಟ್ಟಾರಿ 20% ಅಂತ, ಇಲ್ಲೇ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಾರ, 20 ಅಂತ ಕೊಟ್ಟಾರ. ಸೊ ನಾವಿಲ್ಲಿ 20% ಹಚ್ಕೊಂಡ್ವಿ, ವಿಚ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಶುಗರ್ ಅಂದ್ರೆ ಮಾಸ್ ಆಫ್ ದ ಸೊಲ್ಯೂಟ್ ನಿಮಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಇಡ್ರಿ, ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಅವ್ರು ಕೊಟ್ಟಾರ 200 ml ಅಂತೇಳಿ ಅದು ಹಚ್ಕೊಡ್ರಿ, ಇಂಟು 100. ಈಗ ಏನ್ ಮಾಡ್ರಿ, ಈ ಎಕ್ಸ್ ನ ಇಲ್ಲೇ ಬಿಡ್ರಿ, ಉಳ್ಕಿದ್ವೆಲ್ಲ ಈ ಟರ್ಮ್ಸ್ ನ ಈ ಕಡೆ ಕಳಿಸ್ರಿ. ಅವಾಗ ಏನಾಯ್ತು, 20 ಡಿವೈಡೆಡ್ ಬೈ 100 ಇಂಟು 200 ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಬಂತು. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರ್ ಏನ್ ಸಿಗುತ್ತಾ, 40 ಗ್ರಾಮ್. ಸೊ ಮಾಸ್ ಆಫ್ ದ ಸೊಲ್ಯೂಟ್ ಎಷ್ಟೈತಿ, 40 ಗ್ರಾಮ್ ಐತಿ. ಈ ರೀತಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದು ಡೈರೆಕ್ಟ್ ಆಗಿ ಇರ್ಬೋದು, ರಿವರ್ಸ್ ಆಗಿ ಇರ್ಬೋದು, ನೀಟಾಗಿ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿತು. ನೆಕ್ಸ್ಟ್ ಮೆಥಡ್ ಪಾರ್ಟ್ಸ್ ಪರ್ ಮಿಲಿಯನ್. ಇದನ್ನ ನಾವು ppm ಅಂತ ಡಿನೋಟ್ ಮಾಡ್ತೀವಿ. ಡೆಫಿನೇಷನ್ ನೋಡನ್ರಿ, ನಂಬರ್ ಆಫ್ ಪಾರ್ಟ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1 million ಮೀನ್ಸ್ 10 to the power 6 ಪಾರ್ಟ್ಸ್ ಆಫ್ ಸೊಲ್ಯೂಷನ್. ಹಂಗಂದ್ರೆ 10 lakh ಮೀನ್ಸ್ 10 to the power 6, 10 lakh ಪಾರ್ಟ್ಸ್ ಸೊಲ್ಯೂಷನ್ ಒಳಗ ಎಷ್ಟು ಪಾರ್ಟ್ ಸೊಲ್ಯೂಟ್ ಐತಿ ಅಂತ. ಇದನ್ನ ಸೊಲ್ಯೂಟ್ ತುಂಬಾ ಕಮ್ಮಿ ಇದ್ದಾಗ ppm ನ ಯೂಸ್ ಮಾಡ್ತೀವಿ. ವಾಟರ್ ಅನಲೈಸಿಸ್ ಒಳಗ ppm ಯೂಸ್ ಮಾಡೋದು ವೆರಿ ಕಾಮನ್. ಫಾರ್ಮುಲಾ ನೋಡನ್ರಿ, ppm is equal to amount of solute divided by amount of solution into 10 to the power 6. ನೋಡ್ರಿ, ಫಾರ್ ವಾಟರ್ 1 milligram per liter is equal to 1 ppm. ಇದನ್ನ ನೆನ್ಪಿಟ್ಕೊಳ್ರಿ, 1 mg per liter is equal to 1 ppm. ಈಗ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡನ್ರಿ, calculate the ppm of solution containing 3 mg of solute in 2 kg of solution. ಇಲ್ಲಿ ನೋಡ್ರಿ, ppm ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊಲ್ಯೂಟ್ ಇದ್ದು ಏನ್ ಕೊಟ್ಟಾರ, 3 mg ಸೊಲ್ಯೂಟ್ ಐತಿ, 2 kg ಸೊಲ್ಯೂಷನ್ ಒಳಗ ಐತಿ. ಈಗ ppm is equal to amount of solute divided by amount of solution into 10 to the power 6. ಇದು ಫಾರ್ಮುಲಾ ನಿಮ್ಗೆ ಗೊತ್ತೈತಿ, ಇದನ್ನ ಹಚ್ಕೊಳ್ರಿ. ಇದ್ರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಕನ್ವರ್ಟ್ kg to grams. ಇಲ್ಲಿ ಅಮೌಂಟ್ ಆಫ್ ಸೊಲ್ಯೂಷನ್ ಕೆಜಿ ಒಳಗೆ ಕೊಟ್ಟರೆ ಅದನ್ನ ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ 2 kg is equal to 2000 ಗ್ರಾಮ್. ನಿಮ್ಗೆ ಅನಿಸ್ಬೋದು, ನೋಡ್ರಿ ಅಮೌಂಟ್ ಆಫ್ ಸೊಲ್ಯೂಟ್ ಮಿಲಿಗ್ರಾಮ್ನ ಕೊಟ್ಟಾರ್ರಿ, ಅಮೌಂಟ್ ಆಫ್ ಸೊಲ್ಯೂಷನ್ ನಾವ್ಯಾಕೆ ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ಬೇಕು, ಮಿಲಿಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ ಆಗಲ್ಲದು ಅಂತ ಕ್ವಶನ್ ಬರ್ಬೋದು. ಇಲ್ಲಿ ಮಿಲಿಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ 2 into 10 to the power 6 ಆಗುತ್ತ. ಆದ್ರ ಇಲ್ಲಿ ವಿ ಶುಡ್ ನಾಟ್ ಮಲ್ಟಿಪ್ಲೈ ಬೈ 10 to the power 6 ಅಗೇನ್. ನಿಮ್ಗೆ ಕನ್ಫ್ಯೂಷನ್ ಆಗುತ್ತಾ, ಅದಕ್ಕೆ ಗ್ರಾಮ್ಗೆ ಕನ್ವರ್ಟ್ ಮಾಡಿದ್ರೆ ನಂಬರ್ಸ್ ಸಿಂಪಲ್ ಇರ್ತಾವ. ಸೊ ಕಿಲೋಗ್ರಾಮ್ ನಿಂದ ಗ್ರಾಮಿಗೆ ಕನ್ವರ್ಷನ್ ಮಾಡೋದನ್ನ ಪ್ರಿಫರ್ ಮಾಡ್ತೀವಿ. ಸೊ ನೀವು ಹಂಗೆ ಮಾಡ್ರಿ, ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ಸೊ ppm is equal to 3 divided by 2000 into 10 to the power 6. ಅಂದ್ರ ಏನಿಲ್ರಿ, ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್, ಅವಾಗ ಎಲ್ಲ ಸಾಲ್ವ್ ಮಾಡಿದಾಗ ಏನ್ ಸಿಕ್ತು, 1500 ppm ಬಂತು. ಇಷ್ಟು ಪಾರ್ಟ್ಸ್ ಸೊಲ್ಯೂಟ್ ಐತ್ ನೋಡ್ರಿ ಆ ಸೊಲ್ಯೂಷನ್ ಒಳಗೆ. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ಸೊಲ್ಯೂಷನ್ ಕಂಟೈನ್ಸ್ 10 ppm ಆಫ್ ಪೊಲ್ಯೂಟೆಂಟ್. ಫೈಂಡ್ ದ ಮಾಸ್ ಆಫ್ ಪೊಲ್ಯೂಟೆಂಟ್ ಇನ್ 2 ಲೀಟರ್ ಆಫ್ ವಾಟರ್. ಇದನ್ನ ರಿವರ್ಸ್ ಕ್ವಶನ್ ಅಂತ ಕರಿತೀವಿ. ಅವರ ಕೊಟ್ಟಾರ್ರಿ 10 ppm ಅಂತ ಹೇಳಿ, ನಿಮಗೇನ್ ಮಾಡಕ್ ಹೇಳಾರ, ಮಾಸ್ ಆಫ್ ಪೊಲ್ಯೂಟೆಂಟ್ ನ ಕಂಡುಹಿಡೀರಿ ಅಂತ ಹೇಳಾರ. ಸೊ ಇಲ್ಲಿ ಯೂಸ್ ಆಗುತ್ತೆ ನೋಡ್ರಿ, ಫಾರ್ ವಾಟರ್ 1 milligram per liter is equal to 1 ppm. ಇದು ನಿಮಗೆ ಗೊತ್ತೈತಲ್ಲ. ಅದೇ ತರ ಇಲ್ಲೇ 10 ppm ಅಂತ ಹೇಳಿದಾರ ಅವರು. 10 ppm ಅಂತಂದ್ರ ಅದ್ರ ಮೀನಿಂಗ್ ಏನ್ರಿ, 10 milligram per liter.
ಸೊ 10 ಮಿಲಿಗ್ರಾಮ್ ಪರ್ ಲೀಟರ್ 10 ppm ಅಂತ ಇದೆ. ಮಲ್ಟಿಪ್ಲೈ ಬೈ ವಾಲ್ಯೂಮ್. ವಾಲ್ಯೂಮ್ ಎಷ್ಟು ಕೊಟ್ಟಾರ? 2 ಲೀಟರ್. 1 ಲೀಟರ್ಗೆ 10 ಮಿಲಿಗ್ರಾಮ್ ಐತಿ ಅನ್ನಂಗ. ಹಂಗಾರೆ 2 ಲೀಟರ್ಗೆ ಎಷ್ಟು ಐತ್ರಿ? 10 into 2 20 milligram. This is the very easiest way to calculate mass of pollutant. ಅದೇ ಇನ್ನೊಂದ್ ತರ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೆಂಗಂತಂದ್ರೆ ಬೈ ಯೂಸಿಂಗ್ ಫಾರ್ಮುಲಾ. ಇಲ್ಲಿ ಇನ್ನೊಂದು ಮೆಥಡ್ ಐತಿ ನೋಡ್ರಿ. ಫಾರ್ಮುಲಾ ಯೂಸ್ ಮಾಡಿ ppm is equal to amount of solute divided by amount of solution into 10 to the power 6 ಹಚ್ಕೋಬೇಕು. ಇಲ್ಲಿ ppm ಅವರ ಕೊಟ್ಟಾರ, ಅದನ್ನ ಅಲ್ಲೇ ಹಚ್ಕೋರಿ. is equal to amount of solute ನಿಮಗೆ ಗೊತ್ತಿಲ್ಲ, ಅದನ್ನ x ಅಂತ ಇಟ್ಕೊಳ್ರಿ. ಡಿವೈಡೆಡ್ ಬೈ amount of solution 2 ಲೀಟರ್ ಅಂತ ಕೊಟ್ಟಾರ, ಅದನ್ನ ml ನ ಕನ್ವರ್ಟ್ ಮಾಡ್ಕೋರಿ. 2000 ಆಯ್ತು ಇಂಟು 10 to the power 6 ಆಸ್ ಇಟ್ ಈಸ್ ಹಂಗ ಇಡ್ರಿ. ಸೊ ನಿಮಗೆ x ವ್ಯಾಲ್ಯೂ ಬೇಕು. x ವ್ಯಾಲ್ಯೂ ಬೇಕಂತಂದ್ರೆ x ನ ಅಲ್ಲೇ ಇಡ್ರಿ. x ಪಕ್ಕ ಇರಂತ 2000 ಡಿವೈಡೆಡ್ ಬೈ 2000 ನ ಇದು ಈ ಕಡೆ ಹೋದ್ರೆ ಇಂಟು 2000 ಆಗುತ್ತಾ. ಅದೇ ತರ ಇಂಟು 10 to the power 6 ಇದ್ದಿದ್ದು ಈ ಕಡೆ ಬಂದ್ರೆ divided by 10 to the power 6 ಆಗುತ್ತಾ. ಸೊ x is equal to 10 into 2000 divided by 10 to the power 6 which is equal to 0.02 gram. 0.02 ಗ್ರಾಮ್ ಇದನ್ನ ಮಿಲಿಗ್ರಾಮಿಗೆ ಕನ್ವರ್ಟ್ ಮಾಡಿದ್ರ 20 ಮಿಲಿಗ್ರಾಮ್ ಬಂತು. ಈ ರೀತಿ ನಾವೇನ್ ಮಾಡ್ಬೋದು? ಕಂಡುಹಿಡಿಬಹುದು. ರಿವರ್ಸ್ ಕ್ವಶನ್ಸ್ ಕೇಳ್ತಾರ. ಹೆಂಗಂತ ಈಗ ನೋಡಿದ್ರಲ್ಲ, ಅವರ ppm ಕೊಡ್ತಾರ, ನಿಮಗ ಮಾಸ್ ಆಫ್ ದಟ್ ಪೊಲ್ಯೂಟೆಂಟ್ ಕಂಡುಹಿಡಿಯಕ್ ಹೇಳ್ಯಾರಲ್ಲ, ಅದೇ ತರ ಸೊಲ್ಯೂಟದ ಮಾಸ್ ಕಂಡುಹಿಡಿಯಕ್ಕೂ ಹೇಳ್ತಾರ. ಈ ರೀತಿ ನಾವೇನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡ್ಬೇಕು. Today we studied different methods of concentrations. Those are mass percentage, volume percentage, mass by volume percentage and parts per million with examples. Formulas clear ಆಗಿ ಅರ್ಥ ಮಾಡ್ಕೊಳ್ಳಿ. ನ್ಯೂಮರಿಕಲ್ಸ್ ಸಾಲ್ವ್ ಮಾಡಕ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೋಲ್ ಫ್ರಾಕ್ಷನ್, ಮೊಲಾರಿಟಿಗಳ ಬಗ್ಗೆ ತಿಳ್ಕೊಳ್ಳೋಣ ವಿತ್ ಎಕ್ಸಾಂಪಲ್ಸ್. ಇವತ್ತಿನ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದವು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ವಿತ್ ಯೋರ್ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.